ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವು ಈ ಒಂದು ಹಣ್ಣಿನಿಂದ ಒಂದು ರೆಸಿಪಿ ರೆಡಿ ಮಾಡ್ತಾಯಿದ್ದೀವಿ. ಈ ಹಣ್ಣು ನಿಮಗೆ ಗೊತ್ತಿರ್ಬೋದು. ಇದನ್ನು ನಾವು ಉತ್ತರ ಕರ್ನಾಟಕದ ಕಡೆ ಬಳೋಲ್ಕಾಯಿ ಅಂತೀವಿ. ಬೆಂಗಳೂರು ಕಡೆ ಇದನ್ನು ಬೇಲದ ಹಣ್ಣು ಅಂತ ಕರೀತಾರೆ. ತುಂಬ ಆಯುರ್ವೇದದ ಮಹತ್ವವನ್ನು ಈ ಹಣ್ಣು ಹೊಂದೈತಿ. ಇದನ್ನು ಆಲ್ರೆಡಿ ನಾವು ಒಡೆದ್ಬಿಟ್ಟು ಒಡೆದೀವಿ ನೋಡಿ. ಇದರ ಪಲ್ಬನ್ನು ಸ್ಪೂನ್ ಸಹಾಯದಿಂದ ಇಲ್ಲಿ ತೆಗೆದು ಇಟ್ಕೊಂಡಿವಿ. ಅದರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸಣ್ಣದಾಗಿ ಕುಟ್ಟಿಕೊಂಡಿರ್ತಕ್ಕಂಥ ಬೆಲ್ಲ, ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಸಾಸಿವೆ ಉಪ್ಪನ್ನು ಹಾಕಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿವಿ. ಅದು ಒಂದು ಸ್ಪೂನ್ ಅಷ್ಟೇ, ಟೀ ಸ್ಪೂನ್ ಅಷ್ಟು ಆದರೆ ಸಾಕು. ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡೋಣ. ಈಗ ಮೊದಲು ಅದನ್ನು ಆ ಪಲ್ಬನ್ನು ಸರಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಬೀಜ ಇರ್ತವೆ. ಆ ಪಲ್ಬ್ ಮತ್ತು ಎಲ್ಲ ಪದಾರ್ಥಗಳು ನೀಟಾಗಿ ಕೂಡ್ಕೋಬೇಕು ಅಂತಂದ್ರೆ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಅದನ್ನು ಖಾರ ಒಂದು ಸ್ವಲ್ಪ ತೊಗೋತಾ ಇದ್ದಾರೆ. ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ಅಂದರೆ ಸ್ವಲ್ಪ, ಅದಕ್ಕೆ ಒಂಥರ ನಾಲಿಗೆಗೆ ಹಿತ ಆಗೋಷ್ಟು ಉಪ್ಪು, ಅಷ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಬೆಲ್ಲವನ್ನು ತೊಗೋಬೇಕು. ಯಾಕಂದರೆ ಇದು ಒಂದು ಸ್ವಲ್ಪ ಸಿಹಿ ಹುಳಿಯಾದಂಥ ಒಂದು ಪದಾರ್ಥ ಇರ್ತದೆ. ಅದಕ್ಕಾಗಿ ಬೆಲ್ಲವನ್ನು ಒಂದು ದೊಡ್ಡ ಸ್ಪೂನ್ ಬೆಲ್ಲವನ್ನು ತೊಗೊಂಡಿವಿ ನೋಡಿ. ಅದನ್ನು ಮಿಕ್ಸ್ ಮಾಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಒಂದು ಟೇಸ್ಟಿಯಾಗಿರ್ತದೆ. ಮತ್ತು ಇದು ಕ್ಯಾಲ್ಶಿಯಂ ಅಂಶವನ್ನು ಹೊಂದಿರ್ತದೆ. ಈ ಹಣ್ಣು ಕ್ಯಾಲ್ಶಿಯಂ ಅಂಶ ಮತ್ತು ವಿಟಮಿನ್ ಸಿ ಅನ್ನು ಹೊಂದೈತಿ. ಈ ಬಳೋಲ್ಕಾಯಿ, ನಾವು ಇದನ್ನು ಬಳೋಲ್ಕಾಯಿ ಅಂತೀವಿ. ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ಸ್ಕಿನ್ ಹಾರ್ಡಾಗಿರ್ತದೆ. ಇದು ಮರದಲ್ಲಿ ಹಣ್ಣು ಆಯ್ತಂದ್ರೆ ತಾನೇ ಕೆಳಗೆ ಉದುರಿ ಬೀಳ್ತದೆ. ಆವಾಗ ಹಣ್ಣಾಗಿದು ತಿನ್ನಲಿಕ್ಕೆ ಯೋಗ್ಯ ಅಂತ ಅರ್ಥ. ದೊಡ್ಡ ಮರ, ಬೇವಿನ ಗಾತ್ರದ ಒಂದು ಮರ ಇರ್ತಾವೆ, ದೊಡ್ಡ ಮರಗಳು, ಅದರಲ್ಲಿ ಇವು ಹಣ್ಣುಗಳಾಗ್ತವೆ. ಈ ಹಣ್ಣುಗಳು ತಾವಾಗಿ ಉದುರಿ ಬಿದ್ದಾಗ ಇದು ತಿನ್ನಲಿಕ್ಕೆ ಯೋಗ್ಯ ಅಂಥೇಳಿ. ಈಗ ನೋಡ್ರಿ, ಎಷ್ಟು ನೈಸ್ ಆದಂಥ ಒಂದು ಪೇಸ್ಟಾಗಿ ರೆಡಿ ಆಯಿತು. ಬೆಲ್ಲ, ಉಪ್ಪು, ಸ್ವಲ್ಪ ಖಾರ, ಸಾಸಿವೆ ಮತ್ತು ಸ್ವಲ್ಪ ಕೊತ್ತಂಬರಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಒಂದು ಪೇಸ್ಟ್ ರೆಡಿ ಆಯಿತು. ಈಗ ಇದರ ಚಿಪ್ನಲ್ಲೇ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಇದರ ಚಿಪ್ನಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂಥೇಳಿ. ಉಪ್ಪು, ಖಾರ ಮತ್ತು ಬೆಲ್ಲ ಎಲ್ಲ ಸರಿಯಾಗಿದೆನಾ ಅಂತ ನೋಡಿ ನಿಮಗೆ ಹೇಳ್ತೀನಿ. ಸ್ವಲ್ಪನೇ ತೊಗೊಂಡು ವಾವ್, ತುಂಬ ಟೇಸ್ಟಾಗಿದೆ. ಒಂದು ಸ್ವಲ್ಪ ಬೆಲ್ಲವನ್ನು ಹೆಚ್ಚಾಗಿ ತೊಗೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಖಾರವನ್ನು ಹಾಕಬೇಕು. ತುಂಬ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ತುಂಬ ಉತ್ತಮ. ಮತ್ತು ಡೈಜೆಸ್ಟಿವ್ ಸಿಸ್ಟಮ್ಗೆ, ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಈ ಒಂದು ಹಣ್ಣಿನ ರೆಸಿಪಿ ನಮ್ಗೆ ಸಹಾಯ ಮಾಡ್ತೈತಿ, ಮೋಷನ್ ಸರಿ ಆಗೋದಕ್ಕೆ. ನೀವು ಎಲ್ಲಾದರೂ ಈ ಮಾರ್ಕೆಟ್ನಲ್ಲಿ ಈ ಹಣ್ಣನ್ನು ಕಂಡ್ರೆ ತೊಗೊಂಡು ಇದನ್ನು ಬೆಲ್ಲ ಅದು ನಾವು ತೋರಿಸಿದ ರೀತಿ ರೆಡಿ ಮಾಡಿಕೊಂಡು ಇದನ್ನು ಬಳಸೋದನ್ನು ಕಲೀರಿ. ಎಲ್ಲರೂ ತುಂಬ ಬರೀ ಬೇಕ್ರಿ ಐಟಮ್ಗಳನ್ನು ತಿಂತಾರೆ, ಹೆಲ್ತ್ ಹಾಳು ಮಾಡ್ಕೋತಾರೆ. ಈ ರೀತಿಯಾದ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತೈತಿ. ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.